ಓಂ ಬೃಹಸ್ಪತಿ ಅತಿಯದರ್ಯೋ ಅರ್ಹ ಅಜ್ಜುಮದ್ವಿಭಾತಿ ಕ್ರತೋ ಮಜ್ಜನೇಶೋ ಯದ್ದೀತ ಯಚ್ಛವಸ ಋತಪ್ರಜಾತ ತದಸ್ಮಾಸುತ್ರವಿನಂದೇಹಿ ಚಿತ್ರಂ ದೇವಾನಾಂಚ ರುಚೀರಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ಗುರು ಬದಲಾವಣೆಯ ಕುರಿತು ಕೆಲವು ವಿಚಾರಗಳನ್ನು ನೋಡೋಣ. ಮುಖ್ಯವಾಗಿ ಗುರು ಬಲ ಅಂದರೆ ಏನು ಅಂದರೆ ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಗುರು ಬಲ ಅಂದಾಗ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದನ್ನು ಕೊಡುತ್ತೆ. ಸಾಮಾನ್ಯವಾಗಿ ನೋಡ್ತೀವಿ, ಗುರುಬಲ ಇದ್ದಾಗ ಮದುವೆ ಆಗುತ್ತೆ ಅಥವಾ ಸಂತಾನದ ವಿಚಾರ ಆಗ್ಬೋದು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕಂದ್ರೆ ಗುರುಬಲ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ವಿಚಾರಗಳನ್ನು ಮಾಡ್ತಾ ಇರ್ತೀವಿ. ಅಂದರೆ ಗುರುಬಲ ಇದ್ದಾಗ ಬೇಗ ವಿವಾಹ ಆಗತ್ತಾ ಅಂದರೆ ಖಂಡಿತ ಇಲ್ಲ. ಅಂದರೆ ಕೆಲವು ಪಾಸಿಟಿವ್ ಶಕ್ತಿ ಅಂತಕ್ಕಂಥದ್ದು ಅದಕ್ಕೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ಪರಿಗಣನೆ ತೆಗೆದುಕೊಳ್ಬೋದು. ಹಾಗಾಗಿ ಗುರುಬಲ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಕೆಲವು ವಿಶೇಷವಾದ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಜ್ಯೋತಿಷ್ಯದ ಮೂಲಕ ನಾವು ವಿಶ್ಲೇಷಣೆಯನ್ನು ಮಾಡಬಹುದು. ಅಂತಹ ಗುರು ಈಗ ಪ್ರಸ್ತುತ ಮಿಥುನ ರಾಶಿಯಲ್ಲಿ ಇರೋದರಿಂದ ಮುಂದಿನ ತಿಂಗಳು ಜೂನು 2ನೇ ತಾರೀಕಿನ ನಂತರದಲ್ಲಿ ಗುರು ಮಿಥುನ ರಾಶಿಯನ್ನು ಬಿಟ್ಟು ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕಟಕ ರಾಶಿ ಗುರುವಿಗೆ ಉಚ್ಚ ರಾಶಿ ಆಗಿರೋದ್ರಿಂದ ಈ ಒಂದು ಗುರು ಬದಲಾವಣೆ ಜೂನ್ 2ರ ನಂತರ ಆಗುವುದರಿಂದ ಕೆಲವು ರಾಶಿಗಳವರಿಗೆ ಒಳ್ಳೆಯ ಗುರುಬಲ ಅಂತಕ್ಕಂಥದ್ದು ಮತ್ತು ಗುರುವಿನ ಶಕ್ತಿಯಿಂದ ಬೇಕಾಗಿರ್ತಕ್ಕಂಥ ಅವರ ಯಾವುದೇ ಒಂದು ಕೆಲಸ, ಮನೆ ಆಗ್ಬೋದು ಅಥವಾ ಸಂತಾನ ಆಗ್ಬೋದು, ಮದುವೆ ಆಗ್ಬೋದು, ಅದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿಯಾಗಿ ಬಂದು ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಗುರುವಿನ ಬದಲಾವಣೆಯಿಂದ ನೋಡಬಹುದು. ಯಾವೆಲ್ಲ ದ್ವಾದಶ ರಾಶಿಗಳವರಿಗೆ ಈ ಗುರುಬಲ ಸಿಗುತ್ತಾ ಅಂದರೆ ಖಂಡಿತವಾಗಿ 12 ರಾಶಿಯವರಿಗೆ ಗುರುಬಲ ಸಿಗೋದಿಲ್ಲ. ಕೆಲವು ರಾಶಿಗಳವರಿಗೆ ಗುರುಬಲ ಸಿಗುತ್ತೆ ಮತ್ತು ಕೆಲವು ರಾಶಿಗಳಿಗೆ ಗುರುಬಲ ಹೋಗುತ್ತೆ. ಆದರೆ ಈ ಗುರುಬಲ ಬರ್ತಕ್ಕಂಥ ಕೆಲವು ರಾಶಿಗಳವರಿಗೆ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಮಾತ್ರ ಖಂಡಿತ ಸಿಗುತ್ತೆ ಅಂತಕ್ಕಂಥದ್ದನ್ನು ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆಯನ್ನು ಮಾಡಬಹುದು. ಅಂತಹ ಗುರು ಜೂನ್ 2ರ ತಾರೀಕಿನ ನಂತರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರವನ್ನು ಮಾಡೋ ಒಂದು ಸಮಯದಲ್ಲಿ ಮೇಷರಾಶಿಯವರಿಗೆ 4ನೇ ಸ್ಥಾನ ಅಂದರೆ ಕುಟುಂಬ ಸ್ಥಾನದಲ್ಲಿ ಗುರು ಬರ್ತಾ ಇರೋ ಕಾರಣ ಈ ಮೇಷರಾಶಿಯವರು ಇಷ್ಟು ದಿನ ಯಾವುದಕ್ಕಾಗಿ ಕಾಯ್ತಾ ಇದ್ದರು, ಅವರ ಮನೆಯಲ್ಲಿರ್ತಕ್ಕಂಥ ಕೆಲವು ಅಹಿತಕರ ಘಟನೆಗಳಾಗ್ಬೋದು, ಮನಸ್ತಾಪಗಳಾಗ್ಬೋದು ಅಥವಾ ವ್ಯವಹಾರದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಡಚಣೆಗಳಾಗ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಅವೆಲ್ಲ ದೂರ ಆಗಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಈ ಜೂನ್ 2ರ ನಂತರ ಈ ಮೇಷರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಕುಟುಂಬ ಸ್ಥಾನದಲ್ಲಿ ಈ ಗುರು ಬರೋದರಿಂದ ಇಷ್ಟು ದಿನ ಇದ್ದ ಕೆಟ್ಟ ಒಂದು ಸಮಯ ಅಂತಕ್ಕಂಥದ್ದು ಇದರಿಂದ ದೂರ ಆಗಿ ಯಾವ ವಿಚಾರಕ್ಕಾಗಿ ಎದುರು ಕಾಯ್ತಾ ಇರ್ತಾರೆ, ಸೈಟ್ ಆಗ್ಬೋದು ಅಥವಾ ಮನೆ ಆಗ್ಬೋದು ಅಥವಾ ವಾಹನ ಆಗ್ಬೋದು ಅಥವಾ ನೆಮ್ಮದಿ ಆಗ್ಬೋದು, ಇದೆಲ್ಲ ಗುರುವಿನಿಂದ ಸಿಗುತ್ತೆ ಅಂತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಮತ್ತು ಕಟಕ ರಾಶಿ ಗುರುವಿಗೆ ಉಚ್ಚ ರಾಶಿ ಆಗಿರೋದ್ರಿಂದ ವಿಶೇಷವಾಗಿ ಕಟಕ ರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಪ್ರಗತಿಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಕಟಕ ರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡುವುದರಿಂದ ಈ ಕಟಕ ರಾಶಿಯವರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ ತಂದುಕೊಡುತ್ತೆ ಮತ್ತು ಇನ್ಕ್ರಿಮೆಂಟ್ ಸಂಬಳವನ್ನು ಜಾಸ್ತಿ ಆಗ್ತಕ್ಕಂಥದ್ದು, ವಿಶೇಷ ಆಸ್ತಿಯನ್ನು ತೆಗೆದುಕೊಳ್ಳಕ್ಕಂಥ ಒಂದು ಸಂದರ್ಭ ಕಟಕ ರಾಶಿಯವರಿಗೆ ಜೂನ್ 2ರ ನಂತರ ಅಂದರೆ ಗುರುವಿನ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಖಚಿತವಾಗಿ ಮನೆ ಆಗ್ಬೋದು ಅಥವಾ ಸೈಟನ್ನು
ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಖಂಡಿತವಾಗಿ ಗುರುವಿನಿಂದ ಬರುತ್ತೆ ಅಂತಕ್ಕಂಥದ್ದು ಕಟಕ ರಾಶಿಯವರಿಗೆ ಹೇಳ್ಬೋದು. ಮತ್ತು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು ಸಂಚಾರವನ್ನು ಮಾಡೋದ್ರಿಂದ ಲಾಭಸ್ಥಾನ, ಒಳ್ಳೆಯ ಆರ್ಥಿಕ ಪ್ರಗತಿ ಅಂತೇಳಿ ಕನ್ಯಾ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಬಹು ನಿರೀಕ್ಷಿತ ಆಗಿರ್ತಕ್ಕಂಥ ಈ ಕನ್ಯಾ ರಾಶಿಯವರಿಗೂ ಸಹ ಒಳ್ಳೆಯ ಐಶ್ವರ್ಯ ಯೋಗ ಅಂತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಲಾಭಸ್ಥಾನದಲ್ಲಿ ಗುರು ಬರೋದರಿಂದ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಅವರು ಇಚ್ಛೆ ಪಟ್ಟರು ಆ ಒಂದು ಕೆಲಸದಿಂದ ಅವರಿಗೆ ಲಾಭ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಈ ಆರ್ಥಿಕವಾಗಿ ವ್ಯವಹಾರದಲ್ಲಿ ಪಾಲುದಾರ ಆಗ್ತಕ್ಕಂಥ ಒಂದು ಸಂದರ್ಭ ಆಗ್ಬೋದು, ಅಥವಾ ಶೇರ್ ಬಿಸ್ನೆಸ್ಸಲ್ಲಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥ ಒಂದು ಸಂದರ್ಭ ಆಗ್ಬೋದು, ಅಥವಾ ರಿಯಲ್ ಎಸ್ಟೇಟಲ್ಲಿ ಆಗ್ಬೋದು. ಯಾವುದೇ ಒಂದು ವ್ಯವಹಾರದಲ್ಲಿ ಕೈ ಹಾಕ್ತಕ್ಕಂಥ ಸಂದರ್ಭಗಳಿದ್ದರೂ ಸಹ ಆರ್ಥಿಕವಾಗಿ ಲಾಭ ಆಗತ್ತೆ ಕನ್ಯಾ ರಾಶಿಯವರಿಗೆ ಅಂತಕ್ಕಂಥದ್ದು ಈ ಮೂಲಕವಾಗಿ ಹೇಳ್ಬೋದು. ಮತ್ತು ವಿಶೇಷ ಈ ಕನ್ಯಾ ರಾಶಿಯವರಿಗೂ ಸಹ ಒಂದು ಮನೆಯನ್ನು ಕಟ್ತಕ್ಕಂಥ ಯೋಗ ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ಗುರು ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಅಥವಾ ಸೈಟನ್ನು ತೆಗೆದುಕೊಳ್ಳಬಹುದು, ಅಥವಾ ಕಟ್ಟಿರ್ತಕ್ಕಂಥ ಮನೆಯನ್ನು ಖಂಡಿತವಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷ ಏನಪ್ಪ ಅಂದರೆ ಕೆಲವು ಸಾಲದ ಪ್ರಮಾಣಗಳು ಕಮ್ಮಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಅಂದರೆ ಕೆಲವಾರು ವರ್ಷಗಳಿಂದ ಕೆಲವು ಆರ್ಥಿಕ ಸಮಸ್ಯೆಯಲ್ಲಿ ಕನ್ಯಾ ರಾಶಿಯವರು ಸಿಲುಕಿದ್ದಲ್ಲಿ ಖಂಡಿತವಾಗಿ ಈ ಗುರುವಿನ ಒಂದು ಬದಲಾವಣೆ ಲಾಭದ ಒಂದು ಸ್ಥಾನದಲ್ಲಿ ಬರೋದರಿಂದ ಈ ಆರ್ಥಿಕವಾಗಿರ್ತಕ್ಕಂಥ ಕೆಲವು ಭಿನ್ನಾಭಿಪ್ರಾಯಗಳು, ಆ ಒಂದು ಆರ್ಥಿಕ ಸಮಸ್ಯೆಗಳು ದೂರ ಆಗ್ತಕ್ಕಂಥ ಸಂದರ್ಭ ಈ ಗುರುವಿನಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಒಳ್ಳೆಯ ಲಾಭ ಈ ಕನ್ಯಾ ರಾಶಿಯವರಿಗೆ ಗುರು ತಂದು ಕೊಡ್ತಾನೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಮುಂದೆ ಮೀನರಾಶಿ, ಗುರು ಮೀನರಾಶಿ ಅಧಿಪತಿ ಆಗಿರೋದ್ರಿಂದ ಮೀನರಾಶಿಯವರಿಗೆ 5ನೇ ಮನೆಯಲ್ಲಿ ಗುರು ಸಂಚಾರವನ್ನು ಮಾಡ್ತಾನೆ. ಒಳ್ಳೆಯ ಯೋಗ ಅಂತೇಳಿ ಹೇಳ್ಬೋದು. ಕಾರಣ ಯಾರ್ಯಾರು ಈ ಒಂದು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವಿವಾಹದ ಒಂದು ಯೋಗಕ್ಕಾಗಿ ಕಾಯ್ತಾ ಇದ್ದೀರಾ, ಅಥವಾ ಸಂತಾನದ ಒಂದು ಯೋಗಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಮೀನರಾಶಿಯವರಿಗೆ ಒಳ್ಳೆಯ ಸಂತಾನದ ಒಂದು ಸಮಯ ಈ ಮೀನರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಕೆಲಸದಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ, ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಗುರುವಿನಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ವಿವಾಹ, ಗುರುವಿನ ಬಲ ಬರೋದ್ರಿಂದ ಒಳ್ಳೆಯ ಅನುರೂಪವಾಗಿರ್ತಕ್ಕಂಥ ವಿವಾಹ ಸಂದರ್ಭಗಳು ಒದಗಿ ಬರುವುದರಿಂದ ಯಾರಾದರೂ ವಿವಾಹಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದರೆ ಖಂಡಿತವಾಗಿ ಆ ಒಂದು ಒಳ್ಳೆಯ ಶುಭ ಲಕ್ಷಣ, ವಿವಾಹದ ಒಂದು ಯೋಗ ಈ ಗುರುವಿನ ಅನುಗ್ರಹದಿಂದ ಜೂನ್ 2ರ ನಂತರ ಸಿಗ್ತಕ್ಕಂಥ ಒಂದು ಯೋಗ ಖಂಡಿತವಾಗಿ ಇದೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಕೆಲಸದಲ್ಲಿ ಪ್ರಗತಿ, ಅಂದರೆ ಈ ಮೀನರಾಶಿಯವರು ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ, ಒಳ್ಳೆಯ ಒಂದು ಸನ್ಮಾನ ಆಗ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಗುರುವಿನ ಬದಲಾವಣೆಯಿಂದ ಕೇವಲ ಒಂದು 4 ರಾಶಿಗಳವರೆಗೆ ಒಳ್ಳೆಯ ಅದ್ಭುತ ಫಲಿತಾಂಶಗಳು, ಅಂದರೆ ಫಲಗಳು ಸಿಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಗುರು ಅಂದರೆ ಒಳ್ಳೆಯ ಪಾಸಿಟಿವ್ ಶಕ್ತಿ, ನಮಗೆ ಬೇಕಾಗಿರ್ತಕ್ಕಂಥ ಸುಖ ಸಂತೋಷಗಳನ್ನು, ವಿವಾಹದ ಒಂದು ಯೋಗ, ಸಂತಾನದ ಒಂದು ಯೋಗ, ಮನೆಯ ಯೋಗ, ವಾಹನ, ಈ ರೀತಿ ಯಾವುದೇ ಯೋಗಗಳಾದರೂ ಗುರುವಿನ ಅನುಗ್ರಹದಿಂದ ಬಹಳ ಬೇಗ ಸಿಗುತ್ತೆ. ಆ ಒಂದು ಯೋಗ ಈ ಒಂದು ಜೂನ್ 2ರ ನಂತರದಲ್ಲಿ ಗುರು ಬದಲಾವಣೆ ಸಂಚಾರವನ್ನು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ 4 ರಾಶಿಗಳಿಗೆ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭ ಖಚಿತವಾಗಿ ಆಗುತ್ತೆ ಅಂತೇಳಿ ಇರಬಹುದು. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ. ಜೂನ್ 2ರ ನಂತರ ಕಾದು ನೋಡೋಣ ಯಾವ ರಾಶಿಗಳವರಿಗೆ ಒಳ್ಳೆಯ ಈ 12 ರಾಶಿಗಳ ಬಗ್ಗೆ
ಒಳ್ಳೆಯ ಯೋಗ ಇದೆ, ಗುರುವಿನ ಅನುಗ್ರಹ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಹೆಚ್ಚಿನ ರೀತಿ ಶೇರನ್ನು ಮಾಡಿ, ಕಾಮೆಂಟನ್ನು ಮಾಡಿ. ನಾವು ಆಗ್ತಕ್ಕಂಥ ವಿಡಿಯೋಗಳು ಬೇಗ ನಿಮಗೆ ತಲುಪೋದಕ್ಕೆ ಅವಕಾಶಗಳುಂಟು. ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಶೇರನ್ನು ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.